ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಎಂ ಲಕ್ಷ್ಮಣ್ 1 ಲಕ್ಷ ಮತಗಳ ಅಂತರದಿಂದ ಗೆಲುವು ಸಾಧಿಸಲಿದ್ದಾರೆಂದು ಕೆಪಿಸಿಸಿ ಸದಸ್ಯ ಹಾಗೂ ಸೋಮವಾರಪೇಟೆ ಬ್ಲಾಕ್ ಪ್ರಚಾರ ಸಮಿತಿ ಅಧ್ಯಕ್ಷ ಕೆಎ ಯಾಕೂಬ್ ಹೇಳಿದ್ದಾರೆ. ಶುಕ್ರವಾರ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸೋಮವಾರಪೇಟೆಯ 108 ಬೂತ್ಗಳಲ್ಲಿ ಈಗಾಗಲೇ ಪ್ರಚಾರ ಕಾರ್ಯ ಬಿರುಸಿನಿಂದ ಸಾಗಿದ್ದು, ಹೋದ ಕಡೆಯಲ್ಲೆಲ್ಲ ಕಾಂಗ್ರೆಸ್ ಅಭ್ಯರ್ಥಿಯ ಪರ ಜನರ ಒಲವು ವ್ಯಕ್ತವಾಗ್ತಾ ಇದೆ ಎಂದರು. 5 ಗ್ಯಾರಂಟಿ ಯೋಜನೆಗಳ ಮೂಲಕ ಜನಪರವಾಗಿ ಕಾರ್ಯನಿರ್ವಹಿಸ್ತಾ ಇರುವ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಜನರು ಅಪಾರ ಅಭಿಮಾನ ಹೊಂದಿದ್ದಾರೆ. ಜಿಲ್ಲೆಯ 2 ಶಾಸಕರು ಅಭಿವೃದ್ಧಿ ಕಾರ್ಯಗಳ ಮೂಲಕ ಜನಮನ್ನಣೆ ಗಳಿಸಿದ್ದಾರೆ. ಲೋಕಸಭೆಗೂ ಕಾಂಗ್ರೆಸ್ ಅಭ್ಯರ್ಥಿಯಿಂದ ಬಹುಮತದಿಂದ ಗೆಲ್ಲಿಸಿದ್ರೆ ಮತ್ತಷ್ಟು ಅಭಿವೃದ್ಧಿ ಕಾರ್ಯಗಳು ನಡೆಯಲಿದೆ ಎಂದರು. ನಮ್ಮ ಭಾರತ ದೇಶದ ಬೆನ್ನೆಲುಬೆ ರೈತರಿಗೋಸ್ಕರ ಈ ಬಿಜೆಪಿ ಸರ್ಕಾರ ಯಾವ ಒಂದು ಕಾರ್ಯಕ್ರಮವನ್ನು ಹಾಕಿಲ್ಲ. ರೈತರು ಬೀದಿಗೆ ಬಂದು ನ್ಯಾಯ ಕೇಳಕ್ಕೆ ಬಂದಾಗ ಅವ್ರನ್ನ ಹೀನವಾಗಿ ನೋಡಿ ನಿಮಗೆಲ್ಲ ತಿಳಿಯೋದು, ಎಷ್ಟು ವರ್ಷಗಟ್ಟಲೆ ಅವರು ಬೀದಿಗೆ ಬರುವಂತ ಪರಿಸ್ಥಿತಿ ಮಾಡಿದ್ದಾರೆ. ಗೊಬ್ಬರ ರೇಟ್ ಎಲ್ಲ ಒಂದಕ್ಕೆ 3 ಪಟ್ಟಲ್ಲ 4 ಪಟ್ಟು ಜಾಸ್ತಿ ಮಾಡಿದ್ದಾರೆ. 1 ರೂಪಾಯಿ ಇಲ್ಲಿ ಗಂಟೆ ಮನ್ನಾ ಮಾಡಿಲ್ಲ. ನಮ್ಮ ಮನಮೋಹನ್ ಸಿಂಗ್ ಸರ್ಕಾರಕ್ಕೆ 72,000 ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ. ಆದರೆ ಇವರ ರೈತರ ಮೇಲೆ ಕಾಳಜಿ ಇಲ್ಲ. ಇವರೇನೇ ದೊಡ್ಡ ದೊಡ್ಡ ಉದ್ಯಮಿಗಳದ್ದು ಸಾಲ 20 ಲಕ್ಷ ರೂಪಾಯಿ ಗಂಟ ಸಾಲ ಮನ್ನಾ ಮಾಡಿದ್ದಾರೆ ಅಂತ ನಾವು ಪತ್ರಿಕೆ ಮುಖ ನಿಮ್ಮ ಮುಖ ತಿಳ್ಕೊಂಡಿದ್ವಿ. ಅದನ್ನು 1 ಲಕ್ಷ ಕೋಟಿ ಅದನ್ನು ನಮ್ಮ ಬಡ ರೈತರ ಸಾಲ ಮನ್ನಾ ಮಾಡಬೇಕು. ಈ ಸರ್ಕಾರ ಬಡವರ ಬಗ್ಗೆ ಹಾಗೂ ರೈತರ ಬಗ್ಗೆ ಕಾಳಜಿ ಇರುವ ಸರ್ಕಾರ. ಇದು ಜನಗಳಿಗೆ. ಗೋಷ್ಠಿಯಲ್ಲಿ ಪಕ್ಷದ ಮಹಿಳಾ ಘಟಕದ ಬ್ಲಾಕ್ ಅಧ್ಯಕ್ಷೆ ಶೀಲಾ ಡಿಸೋಜಾ, ಪಟ್ಟಣ ಪಂಚಾಯಿತಿ ಸದಸ್ಯ ಬಿಸಿ ವೆಂಕಟೇಶ್, ನಗರ ಕಾಂಗ್ರೆಸ್ ಪ್ರಮುಖರಾದ ಮಂಜುನಾಥ್, ಭುವನೇಶ್ ಪಾಲ್ಗೊಂಡಿದ್ದರು.